ನಿನಗೆ ಅಶರೀರೋ ನಿನಗೆ ಅಶರೀರೋ ಕೇಳಲು ಜನಕನುತ್ತರ ಕ್ರಿಯೆಯ ವಿರಚಿಸೋ ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನು ಕೊಲ್ತಿಯೇನು ನಿನ್ನ ತಾಯಿಯ ದೇಹವನ್ನು ನೋಡು ಮಗನೇ. 21 ಗಾಯಗಳನ್ನೇ ಮಾಡಿದ್ದಾರೆ ಆ ದುಷ್ಟರು. ನೀವು ಹೋಗುವ ಪೂರ್ವದಲ್ಲಿ ನಿನಗೆ ಮಾಡಬೇಕಾದಂತ ಹೊಣೆಗಾರಿಕೆ ಒಂದಿದೆ ಮಗನೇ. ಹೊಣೆಗಾರಿಕೆಯ ಏನೋ ಮಾಡು. ತಂದೆಯ ಶವವನ್ನು ಹಾಗೆ ಇರಿಸಿಕೊಳ್ಳುವುದಲ್ಲ ಮಗನು. ಅಯ್ಯೋ, ಅಂತ್ಯ ಸಂಸ್ಕಾರ ಎನ್ನುವುದಾಗಬೇಕು. ಆದ್ರೆ ಇಲ್ಲಿ ಅಲ್ಲ ಮಗನೇ. ಮತ್ತೆ ಕಾವಡಿಯಲ್ಲಿ ನಮ್ಮೇರುವರನ್ನು ಇರಿಸಿ ಹೊತ್ತು ಸಾಕು ಮಗನೇ. ಸಾಗಿ ಎಲ್ಲಿ ನಿನಗೆ ದೇವತೆಗಳು ಪ್ರಚೋದನೆಯನ್ನು ಕೊಡ್ತಾರೋ ಅಲ್ಲೇ ಕೆಳಗಿಳಿಸಿ ನನಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿ. ಹಾಗೆ ನನಗೆ ಸದ್ಗತಿ ಮಗನೇ, ಸದ್ಗತಿ. ನಾನು ಮಾಡ್ತೇನೆ ತಾಯಿ. ಶರೀರವಾಗಿ ತಂದೆಯ ಶವಕ್ಕೆ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ನಾ ಸಿದ್ಧನಿದ್ದು ಅಮ್ಮನಾದ ನಿನ್ನ ಒಪ್ಪಿಗೆ ಬೇಕಮ್ಮ. ನನಗೆ ಅನುಮತಿ ಪ್ರಾಣನಾಥನ ದೇಗ ಗೂಡನು ಬಿಡುತ್ತಲೇ ಪ್ರಾಣ ಪಕ್ಷಿಯು ಹೋದ ಮೇಲೆ ಕಂದ ರಮಣ ಪ್ರಾಣ ಪಕ್ಷಿ
ಇಷ್ಟೇ ಅಂತ ನನಗೆ ಗೊತ್ತಾಗಿದೆ. ಹೌದಾ? ರಾಮ, ದೇಹದಿಂದ ಪ್ರಾಣ ಪಕ್ಷಿ ಎನ್ನುವುದು ಹಾರಿ ಹೋದ ಮೇಲೆ ಹಾ, ಗೂಡೆನ್ನುವ ದೇಹಕ್ಕೆ ಅಸ್ತಿತ್ವ ಇಲ್ಲ ಮಗನೇ. ಯಾಕಮ್ಮ? ಅದು ಬೆಂಕಿಯಲ್ಲಿ ಸುಟ್ಟು ಹೋಗಬೇಕು. ರಾಮ, ಅಮ್ಮ, ನಿನ್ನ ತಂದೆಯಂತ ದೇಹ ಮಾತ್ರ ಅಲ್ಲ ಮಗನೇ, ಮತ್ತೆ ಈಗ ಈ ತಾಯಿಯಂತ ದೇಹ ಮಾತ್ರ. ಏನಮ್ಮ? ಇದರ ಪ್ರಾಣ ಪಕ್ಷಿ ನಿನ್ನ ತಂದೆ ಮಗನೇ, ನಿನ್ನ ತಂದೆ. ಅವರೇ ಬಿಟ್ಟು ಹೋದ ಮೇಲೆ ಈ ದೇಹವು ಬೆಂಕಿಯಲ್ಲಿ ಸುಟ್ಟು ಹೋಗಬೇಕು ಕಂದ. ನಿನ್ನ ಅಪ್ಪನ ಕೈ ಹಿಡಿದು ಅವರ ಜೊತೆಯಲ್ಲಿ ಸಾಗಿ ಬಂದವಳು ನಾನು. ಹೌದು ರಾಮ, ಅವರು ಮುಂದೆ ಹೋಗುವಾಗ ಅವರ ಹಿಂದೆಯೇ ಹೋಗುವವಳು ನಾನು. ಆಗಾಗ ತಿರುಗಿ ನೋಡುವವನು ಮಗನೇ. ನನ್ನ ಸತಿ ನನ್ನನ್ನೇ ಅನುಸರಿಸ್ತಾ ಇದ್ದಾಳೋ ಇಲ್ವೋ ಅಂತ ಅದೊಂದು ಅಭ್ಯಾಸ ಕೊಟ್ಟಿನಿ ಅವನಿಗೆ. ಅಪ್ಪನ ರಾಮ, ಅಮ್ಮ, ಈಗಲೂ ತಿರುಗಿ ನೋಡ್ತಾ ಇದ್ದಾನೆ ಮಗನೇ. ಹೌದೇ? ಅದು ನೋಡು, ಮೇಲಿನಿಂದ ತಿರುಗಿ ನಿಂತು ನನ್ನಲ್ಲಿ ಕೇಳುವುದು ಮಗನೇ, ಏನಮ್ಮ? ನೀನ್ ಯಾಕೆ ನಿಂತೆ? ಆ? ನಿನಗೆ ಬರುವುದಕ್ಕೆ ಮನಸ್ಸಿಲ್ಲವೇ ಅಂತ. ರಾಮ, ನಾ ಹೊರಟೆ ಮಗನೇ, ನಾ ಹೊರಟೆ. ನಾನು ನನ್ನವರ ಜೊತೆಯಲ್ಲಿ ಹೋಗ್ಬೇಕು. ನಾ ಸಾಗಮನ ಮಾಡ್ತೇನೆ ಮಗನೇ, ಸಾಗಮನ ಮಾಡ್ತೇನೆ. ಚಂದಮಾಮನ ತೋರಿ ತುತ್ತಿಟ್ಟು ಮುತ್ತಿಟ್ಟು ಅಮ್ಮ, ಚಂದಮಾಮನ ತೋರಿ ತುತ್ತಿಟ್ಟು ಮುತ್ತಿಟ್ಟು ತಾಯೇ, ಚಂದದಲ್ಲಿ ಎದೆ ಕುಡಿಸಿ ಪಾಲಿಸಿದಾಕಿ ಚಂದದಲ್ಲಿ ಎದೆ
ಸಾಕು ತಾಯ್ತಮ್ಮ ಬದುಕು ನಿನಗೆ. 5 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಮ್ಮ ನೀನು. ಇಷ್ಟಕ್ಕೆ ಜನ್ಮ ಕೊಟ್ಟತ ನೀನು. ಜನ್ಮ ಕೊಟ್ಟ ಉದ್ದೇಶ ಇಷ್ಟೇ ತಾಯಿ. ಒಂದು ಮಗುವನ್ನು ಪಡೆಯುವಾಗ ತಂದೆ ತಾಯಿಗಳು ಎಂತಹ ಅಪೇಕ್ಷೆ ಇಟ್ಟುಕೊಂಡಿರ್ತಾರೆ. ಭವಿಷ್ಯತ್ತಿನಲ್ಲಿ ಮಕ್ಕಳು ಮಾಡುವ ಸಾಧನೆಯನ್ನು ಕಣ್ತುಂಬ ಕಾಣಬೇಕು ಅಂತ. ನನ್ನ ಅಪ್ಪ ಮನೆಯಾಗಿಲ್ವಾ? ನಾ ಸಾಧನೆ ಮಾಡುವುದನ್ನು ನೋಡುವಂತ ಅಪೇಕ್ಷೆ ಇಲ್ವಾ? ಅಪ್ಪನನ್ನು ನಾ ಕಳೆದುಕೊಂಡದ್ದಲ್ಲಮ್ಮ, ಆ ಪಾಪಿಗಳು ಕಳೆದುಕೊಳ್ಳುವಂತಹ ಸ್ಥಿತಿಯನ್ನು ತಂದೊಡ್ಡಿದ್ದು ನನಗೆ. ತಂದೆಯನ್ನು ಕಳೆದುಕೊಂಡು ಮೊದಲೇ ತಬ್ಬಲಿಯಾಗಿರುವಾಗ ನಿನ್ನ ಕರುಳ ಬಳ್ಳಿಯನ್ನು ಕತ್ತರಿಸಿ ಪ್ರಪಂಚದ ಬೆಳಕನ್ನು ನೀಡಿದವಳು ನೀನು ಅಮ್ಮ. ಸಣ್ಣ ಮಗು ಇರುವಾಗ ಈ ಕಣ್ಣುಗಳನ್ನು ತೆರೆದಾಗ ಈ ಕಣ್ಣಿನಲ್ಲಿ ಮೊದಲು ಕಂಡ ದೇವತೆ ಎಂಬ ನೀನು. ಈ ಸ್ವರೂಪವನ್ನು ಇದೇ ಕಣ್ಗಳಿಂದ ಮರೆಯಾಗುವುದನ್ನು ನಾನು ಹೇಗೆ ಕಾಣ್ಯಮ್ಮ? ಅದಕ್ಕಾಗಿ ಜನ್ಮ ಕೊಟ್ಟೆಯ ನೀನು. ಆಕಾಶದಲ್ಲಿರುವ ಚಂದಮಾಮನನ್ನು ಒಂದು ತುತ್ತು ಅನ್ನವನ್ನು ಉಣ್ಣಿಸುವುದಕ್ಕಾಗಿ ಉಣ್ಣುವಂತಹ ಬಟ್ಟಲಿನಲ್ಲಿ ತೋರಿಸಿ ಹೊಟ್ಟೆ ತುಂಬಿಸಿದವಳಪ್ಪ ನೀನು ಅಮ್ಮ. ಒಂದು ಸಣ್ಣ ಮುಳ್ಳು ಈ ಮಕ್ಕಳ ಕಾಲಿಗೆ ತಾಗಿದಾಗ ಹೆತ್ತ ಕರುಳಾದ ನಿನ್ನ ಕಣ್ಣಿಗೆ ನೀರಿಡ್ತಾ ಇದ್ದಮ್ಮ. ನಿನ್ನ ರಕ್ತವನ್ನೇ ಹಾಳಾಗಿಸಿ ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಕಿ ಇಷ್ಟು ಎತ್ತರಕ್ಕೆ ಬೆಳೆಸಿದ ದೇಹ ಇವತ್ತು ತಂದೆ ತಾಯಿಗಳಾದ ನಿಮ್ಮ ಚಿತೆಗೆ ಕೊಳ್ಳಿಡುವುದಕ್ಕಾಗಿ ಮಾತ್ರವಮ್ಮ ನಮ್ಮ ಬದುಕು. ಈ ಬದುಕಿಗೆ ಅರ್ಥವೇ ಇಲ್ವಾ? ನೀ ಹೋಗದಿದ್ರೆ ಅಪ್ಪ ಹಿಂತಿರುಗಿ ನೋಡ್ತಾನೆ. ಮಕ್ಕಳನ್ನು ಕೈ ಹಿಡಿದು ನಡೆಸುವವಳು ತಾಯಿ. ಅಮ್ಮ, ನೀ ನಮ್ಮನ್ನು ಬಿಟ್ಟು ಹೋದ್ರೆ ನೀ ಹಿಂತಿರುಗಿ ನೋಡುವುದಿಲ್ವಾ? ಒಂದು ವೇಳೆ ನೀ ಹಿಂತಿರುಗಿ ನೋಡಿದೆ ಅಂತಾದ್ರೆ ನಿನ್ನನ್ನು ಅನುಸರಿಸಿ ನಾವು ಬರುವುದು ಬೇಡವಾ? ನಾವು ಬಂದೆವು ಅಂತಾದ್ರೆ ಅಲ್ಲಿಗೆ ಮುಗೀತಲ್ಲ ನಮ್ಮ ವಂಶ. ನಿರ್ವಂಶ ಆಗುವುದನ್ನೇ ಬಯಸ್ತೀಯ ತಾಯಿ. ವಿಪುಮತನವನ್ನು ಮಾಡ್ತೇನೆ, ಸಾಧನೆ ಮಾಡ್ತೇನೆ. ಯಾರಿಗೆ? ಯಾರು ನೋಡುವುದಕ್ಕೆ? ಅದನ್ನು ನೋಡುವುದಕ್ಕೆ ಯಾರಿರ್ತಾರೆ? ಏನಪ್ಪ, 5 ಮಂದಿ ಮಕ್ಕಳಲ್ಲಿ ಸಣ್ಣವರನ್ನು ನನಗೆ ಈ ಕಠಿಣತರವಾದಂತಹ ಸ್ಥಿತಿ ಯಾಕೆ ಕೊಡ್ತಾ ಇದೆಯಮ್ಮ? ನಿಮ್ಮ ಕೈಗಳೇ ಜೋಗುಳವಾಗಿ ಜೋಕಾಲಿಯಾಗಿ ಮಕ್ಕಳಿಗಿರಬೇಕಿತ್ತು. ಇವತ್ತು ತಂದೆ ತಾಯಿಗಳಾದ ನಿಮ್ಮನ್ನು ಅಪ್ಪನ ಹೆಣ ಇನ್ನೊಂದು ತಕ್ಕಡಿಯಲ್ಲಿ ನಿನ್ನನ್ನು ಹೆಗಲಿನಲ್ಲಿ ಹೊತ್ತು ಸಾಕುವ ಸ್ಥಿತಿ ಬಂತು ನನಗೆ. ಇಷ್ಟಕ್ಕೆ ಮುಗಿಲಿರುವ ಈ ಪರೀಕ್ಷೆ. ಚಿತೆಗೆ ಬೆಂಕಿ, ಈ ಚಿತೆ ಏರುವುದು ಅಷ್ಟಾಯ್ತು ತಂದ್ರೆ ನಾನು ಯಾಕೆ ಬದುಕಬೇಕು? ನನಗದೇ ಮುಖ್ಯ ಅಲ್ಲಮ್ಮ ತಾಯಿ. ಅಮ್ಮ, ಕರ ಜೋಡಿಸಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಕಳೆದುಕೊಂಡು ಬದುಕುವ ಶಕ್ತಿ ನನಗಿಲ್ಲಮ್ಮ. ಬದುಕುವ ಅಪೇಕ್ಷೆಯೂ ನನಗಿಲ್ಲ. ದಯವಿಟ್ಟು ನಿನ್ನ ನಿರ್ಧಾರವನ್ನು ಬದಲಿಸಿಕೊಮ್ಮ, ಬದಲಿಸಿಕೊ ತಾಯಿ. ನಿನ್ನ ಮಗನಿಗಾಗಿ ಬದಲಿಸಿಕೊಮ್ಮ, ನಿನ್ನಂತ ಮಗನ ಜೊತೆಯಲ್ಲಿ ಬದುಕುವಂತ ಯೋಗ ನನಗಿಲ್ಲ. ನಮಗೂ ಆ ಯೋಗ ಇಲ್ವ ತಾಯಿ? ಬದುಕುವ ಶಕ್ತಿ ಇಲ್ಲ ಮಗನೇ. ನನ್ನವರ ಜೊತೆಯಲ್ಲಿ ಹೋಗಲೇಬೇಕು. ಹೋಗಲೇಬೇಕಮ್ಮ. ನಾ ಯಾಕೆ ಬದುಕಬೇಕು? ನೀನು ಅನಾಥವನ್ನು ತಪ್ಪಿಸಿಕೊಡ್ಬೇಡ. ಮತ್ತೆ ಯಾರಿದ್ದಾರೆ? ಯಾರೂ ಇಲ್ಲ ಅಂತ ತಿಳಿಬೇಡ ಮಗನೇ. ಯಾರಿದ್ದಾರಮ್ಮ ನನಗೆ? ಇದ್ದಾರೆ ಕಲ್ಲ. ಯಾರಮ್ಮ? ಅಂದು ನಿನ್ನ ತಂದೆ
ನನ್ನ ಅಜ್ಜನಾದಂತ ವಿಶ್ವಾಮಿತ್ರರಲ್ಲಿ ಕೇಳಿದ್ರಂತೆ, ಏನಮ್ಮ? ಮುಂದೆ ನನ್ನ ಕಣ್ಣಿಗೆ ದಾರಿಯೇ ತೋಚದೆ ಇದ್ದಾಗ ನೀವು ಮಾರ್ಗದರ್ಶಕರಾಗಬೇಕು ಅಂತ. ಅದಕ್ಕೆ ನಿನ್ನ ಅಜ್ಜ ಒಪ್ಪಿದ್ದಾರೆ. ಹೋಗು, ಅವರು ಹೇಳಿದ ಹಾಗೆ ನೀನು ಅವರನ್ನು ಅನುಸರಿಸು ಮಗನೇ. ಅಂದ್ರೆ ಕಂದ, ಅಮ್ಮ, ನೀ ಮಾಡುವ ನಿಪಮತನ ಕಾರ್ಯವನ್ನು ಕಾಣುವುದಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತ ಬೇಸರ ಮಾಡಬೇಡ ಮಗನೇ. ನಿನ್ನ ಈ ಕಾರ್ಯವನ್ನು ಮುಂದೆ ಲೋಕ ನೋಡ್ತದೆ, ಲೋಕ ನೋಡ್ತದೆ. ಹೋಗುದೇ ತಾಯಿ. ನಾನು ನನ್ನವರ ಜೊತೆಯಲ್ಲೇ ಹೊರಟೆ. ಜೀವನ ಸಾಕ್ಷಾತ್ಕಾರ ಎಲೆಮನೆ ಅರೆಮನೆ ಭಾಗ್ಯದ ಸಾರ ಮಾನಸ ಮಂತ್ರಾಲಯ ಮಾನಸ ಮಂತ್ರಾಲಯ ಮುನಿ 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 ಕುಲರತುಲ ಮುನಿ 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 ಸೇಂದ್ರಮರ್ಣ ಮುನಿ 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 ಕುಲರತುಲ ಮುನಿ 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 ಕುಲರಮಣ ಸತಿಯಾಗಿ ಅವರ ಜೊತೆಯಲ್ಲಿ ಸಾಗಿ ಬಂದೆ. ಇನ್ನು ಮುಂದೆಯೂ ಅವರ ಜೊತೆಯಲ್ಲಿ ಸಾಗುವಂತ ಶಕ್ತಿಯನ್ನು ಕೊಟ್ಟು ನೀವೇ ನನ್ನನ್ನು ಹರಸಬೇಕು, ನೀವೇ ಹರಸಬೇಕು. ಹೆಣ್ಣಾಗಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡೆ. ನನ್ನ ಮಕ್ಕಳಿಗೆ ತಂದೆಯಾಗಿ, ನನ್ನ ಸರ್ವ ಸಂಪತ್ತಿಗೂ ಒಡೆಯಲಾಗಿ, ಅಲ್ಲ ನನ್ನ ಉಸಿರೆಯಾಗಿದ್ದಂತಹ ನನ್ನ ಪತಿಯ ಜೊತೆಯಲ್ಲಿ ನಾನೂ ಹೊರಟೆ. ಸ್ವಾಮಿ, ನಿಮ್ಮನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ, ನಾನು ಬರ್ತೇನೆ. ಪ್ರಭು, ಇಷ್ಟೆಲ್ಲ ನನ್ನ ಬದುಕಿನಲ್ಲಿ ಕೊಟ್ಟಂತ ನಿಮಗೆ ಕೊಡುವುದಕ್ಕೆ ನನ್ನಲ್ಲಿ ಏನಿದೆ? ಇರುವುದು ಈ ದೇಹ ಮಾತ್ರ, ಅದನ್ನೇ ನಿಮಗೆ ಅರ್ಪಿಸ್ತಾ ಇದ್ದೇನೆ. ಸ್ವಾಮಿ, ನಾನು ಹೊರಟೆ, ನಾನು ಬರ್ತೇನೆ, ನಾನು ಬಂದೆ. ಈ ದೇಹ